ಓಕೆ ಚಿಲ್ಡ್ರನ್, ಸೆಕೆಂಡ್ ಮೇನ್ ನೋಡೋಣ. ಏನು ಹೇಳಿದ್ದಾರೆ ಸೆಕೆಂಡ್ ಮೇನಲ್ಲಿ? ರೈಟ್ ದ ಫಾಲೋವಿಂಗ್ ಇನ್ ವರ್ಡ್ಸ್. ಆವಾಗಲೇ ಅವರು ನಂಬರ್ಸ್ ಅಲ್ಲಿ ಕೊಟ್ಟಿದ್ದು, ನಾವು ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ನ ಬರ್ದಿದ್ವಿ. ಈಗ ಸೆಕೆಂಡ್ ಮೇನಲ್ಲಿ ವರ್ಡ್ಸ್ ಅಲ್ಲಿ ಬರೋದಕ್ಕೆ ಹೇಳ್ತಾರೆ. ಸೊ ಈಗ ಫಸ್ಟ್ ಮೇನ್ ನಾವು ಏನ್ ಮಾಡಿದ್ವಿ? ಪ್ಲೇಸ್ ವ್ಯಾಲ್ಯೂಸ್ ಎಲ್ಲ ಬರ್ಕೊಂಡಿದ್ವಿ ಅಲ್ವಾ? ಇಲ್ಲೂ ಅದೇ ರೀತಿ ಮಾಡೋಣ. ಫಸ್ಟ್ ಪ್ಲೇಸ್ ವ್ಯಾಲ್ಯೂಸ್ ಇಲ್ಲಿ ಮೇಲೆ ಬರ್ಕೊಂಡು ಕ್ವಶನ್ ಮೇಲೆ 1s, 10s, 100, 1000. ಫಸ್ಟ್ ಇದನ್ನ ನೀವು ಸ್ಟೆಪ್ ಫಾಲೋ ಮಾಡಲೇಬೇಕು, ವರ್ಡ್ಸ್ ಅಲ್ಲಿ ಬರೆಯೋದಕ್ಕೂ ಮುಂಚೆ. ಈ ರೀತಿ ಬರ್ಕೊಂಡಾಗ ಏನಾಗುತ್ತೆ, ನಮ್ಗೆ ಈಸಿ ಆಗುತ್ತೆ ಆನ್ಸರ್ ಮಾಡೋದಕ್ಕೆ. ನೋಡಿ ಈಗ ಈಗ ಪ್ಲೇಸ್ ವ್ಯಾಲ್ಯೂ ಬರ್ಕೊಂಡ್ಮೇಲೆ ನೋಡಿ, ನಾನು ಈಸಿಯಾಗಿ ಓದ್ತೀನಿ ನೋಡಿ. ನಾನು ಇವಾಗ 1 ಯಾವ ಪ್ಲೇಸ್ ಅಲ್ಲಿ ಇದೆ? 1 ಯಾವ ಪ್ಲೇಸ್ ಅಲ್ಲಿ ಇದೆ? 1000 ಪ್ಲೇಸ್ ಅಲ್ಲಿ ಇದೆ ಅಲ್ವಾ? 1000, 1000. 7 ಯಾವ ಪ್ಲೇಸ್ ಅಲ್ಲಿ ಇದೆ? 100, 700, 730, 310 ಪ್ಲೇಸ್ ಅಲ್ಲಿ ಇದೆ ಅಂದ್ರೆ 39. ಅಷ್ಟೇ ನೋಡಿ. 1 ಯಾವ ಪ್ಲೇಸ್ ಅಲ್ಲಿ ಇದೆ? 1000 ಪ್ಲೇಸ್ ಅಲ್ಲಿ ಇದೆ 1000. 7 ಯಾವ ಪ್ಲೇಸ್ ಅಲ್ಲಿ ಇದೆ? 100 ಪ್ಲೇಸ್ ಅಲ್ಲಿ ಇದೆ 700. 3 ಯಾವ ಪ್ಲೇಸ್ ಅಲ್ಲಿ ಇದೆ? 10 ಪ್ಲೇಸ್ ಅಲ್ಲಿ ಇದೆ, ಸೊ 39. ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲಿ ಅದೇ ರೀತಿ ಬರ್ಕೊಳ್ಳೋಣ. 1s, 10s, 100, 1000. ಇವಾಗ ರೀಡ್ ಮಾಡೋದು ಲೆಫ್ಟ್ ಸೈಡ್ ಇಂದ ಹೋಗ್ಬೇಕಂತ ಹೇಳಿದೆ. ಪ್ಲೇಸ್ ವ್ಯಾಲ್ಯೂ ಬರೆಯುವಾಗ ರೈಟ್ ಸೈಡ್ ಇಂದ ಬರ್ಕೊಳ್ಬೇಕು, ರೀಡ್ ಮಾಡುವಾಗ ಲೆಫ್ಟ್ ಸೈಡ್ ಇಂದ ಹೋಗ್ಬೇಕು. ಈಗ 3 ಯಾವ ಪ್ಲೇಸ್ ಅಲ್ಲಿ ಇದೆ? 1000 ಪ್ಲೇಸ್ ಅಲ್ಲಿ ಇದೆ 3000. 3000. 100 ಪ್ಲೇಸ್ ಅಲ್ಲಿ ಏನಿದೆ? ಏನು ಇಲ್ಲ, ಸೊ ಇಲ್ಲಿ ಏನು ಬರೆಯೋದು ಬೇಡ. 10 ಪ್ಲೇಸ್ ಅಲ್ಲಿ ಏನಿದೆ? 0 ಇದೆ, ಸೊ ಏನು ಇಲ್ಲ, ಏನು ಬರೆಯೋದು ಬೇಡ. 7 ಇದೆ, 3007. ಅಷ್ಟೇ ಅಷ್ಟೇ. ಏನಿದೆ ಅದನ್ನ ಬರೀರಿ, ಏನಿಲ್ವೋ ಅದನ್ನ ಬರಿಬೇಡಿ. ನೆಕ್ಸ್ಟ್ ಈಗ ಫಸ್ಟ್ 1, 10, 100, 1000 ರೀಡ್ ಮಾಡುವಾಗ ಲೆಫ್ಟ್ ಸೈಡ್ ಹೋಗ್ಬೇಕು. ರೀಡ್ ಮಾಡಬೇಕಲ್ವಾ? 4 ಯಾವ ಪ್ಲೇಸ್ ಇದೆ? 1000, 4000 ಮೇಲೆ 100 ಪ್ಲೇಸ್ ಇದೆ, 0 ಇದೆ, ಸೊ ಏನು ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 10 ಪ್ಲೇಸ್ ಇದೆ 8 ಅಂದ್ರೆ 80 ಅಲ್ವಾ? 4080, 80. 1 ಪ್ಲೇಸ್ ಇದೆ 8. ಅಷ್ಟೇ, ಈಸಿ ಇದಲ್ಲ. ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಇದನ್ನ ನಾವು ಯಾವ ರೀತಿ ಬರ್ಕೊಳ್ಬೇಕು ನೋಡಿ. ಇವಾಗ ಇದನ್ನ ಯಾವ ರೀತಿ ಬರ್ಕೊಂತೀವಿ ನೋಡಿ. ಫಸ್ಟ್ 1, 10, 100, 1000, 10,000. 1000 ಆಮೇಲೆ ಏನ್ ಬರುತ್ತೆ? 10,000 ಬರುತ್ತೆ. ಸೊ ಇವಾಗ ಈ ಎರಡು ತಗೋಬೇಕು ಒಟ್ಟಿಗೆ. ನಾವು ಅವಾಗಲೂ 1 ತಗೊಂತಾ ಇದ್ವಿ. ಇಂಡಿಯನ್ ಸಿಸ್ಟಮ್ ನಿಮಗೆ ಗೊತ್ತಿದೆ ಅಲ್ವಾ? ಫಸ್ಟ್ ಇಂಡಿಯನ್ ಸಿಸ್ಟಮ್ ವ್ಯಾಲ್ಯೂ ನಿಮಗೆ ಗೊತ್ತಿದೆ ಅಲ್ವಾ? ಸೊ ಫಸ್ಟ್ 3 ಡಿಜಿಟ್ಸ್ಗೆ ಕಾಮ ಕೊಡಬೇಕು, ಆಮೇಲೆ 2 ಡಿಜಿಟ್ಸ್ಗೆ ಕಾಮ ಕೊಡಬೇಕು, ಆಮೇಲೆ 2 ಡಿಜಿಟ್ಸ್ಗೆ ಹಂಗೆ 2 ಡಿಜಿಟ್ಸ್ಗೆ ಕಾಮ ಹೋಗ್ತಾ ಇರತ್ತೆ. ಇಂಡಿಯನ್ ಸಿಸ್ಟಮ್ ಗೊತ್ತಿದೆ ಅಲ್ವಾ? ಇವಾಗ ಇಂಟರ್ನ್ಯಾಷನಲ್ ಸಿಸ್ಟಮ್ ಇವಾಗ ಬೇಡ, ಅದನ್ನ ನಾನು ಬೇರೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಇಂಡಿಯನ್ ಸಿಸ್ಟಮ್ ಇವಾಗ ಇಲ್ಲಿ ಅವಶ್ಯಕತೆ ಇದೆ, ಸೊ ನನಗೆ ಬೇಸಿಕ್ ಸ್ವಲ್ಪ ನಿಮಗೆ ನೆನಪು ಮಾಡಿದೆ. ಓಕೆ, ಇವಾಗ ಇದು ನಾವು ಯಾವ ರೀತಿ ಓದಬೇಕು? 11,000 ಇರೋದನ್ನ 11 ಯಾವ ರೀತಿ ಓದಬೇಕು? ಇದು ಯಾವ ಪ್ಲೇಸ್ ಅಲ್ಲಿ ಇದೆ? 10,000 ಪ್ಲೇಸ್ ಅಲ್ಲಿ ಇದೆ ನೋಡಿ. ಇದು 1, 10, 100, 1000, 10,000 ಅಲ್ವಾ? ನೆಕ್ಸ್ಟ್ ಲ್ಯಾಕ್, 10 ಲ್ಯಾಕ್ ಅಲ್ವಾ? ಫಸ್ಟ್ ಇವಾಗ ನಮಗೆ 10,000 ಇದೆ, ಇಲ್ಲಿದೆ 10,000. ಸೊ ಎರಡು ಒಟ್ಟಿಗೆ ಓದ್ಬೇಕು. ಇದೆ ಏನಂತ ಹೇಳೋಣ ಇವಾಗ ನಾವು ಇದಕ್ಕೆ? 10,000 ಅಂದ್ರೆ 11,000. 10, 11, 11,000. 11,000. 100 ಪ್ಲೇಸ್ ಅಲ್ಲಿ ಏನಾದ್ರು ಇದೆಯಾ? 9 ಇದೆ, ಸೊ 900. 900. 10 ಸ್ಪೇಸ್ ಅಲ್ಲಿ 0 ಇದೆ, 1 ಸ್ಪೇಸ್ ಅಲ್ಲಿ 0 ಇದೆ, ಸೊ ಏನು ಬರೆಯೋ ಅವಶ್ಯಕತೆ ಇಲ್ಲ. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಮೇನ್ಗೆ ಹೋಗೋಣ ಚಿಲ್ಡ್ರನ್. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.